ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಆದರೆ ಕೆಲವು ನೀಚ ಜನ್ಮಗಳು ಕೆಲವೊಮ್ಮೆ ಮೃಗಗಳಾಗಿ ಬದಲಾಗಿ ಬಿಡ್ತವೆ. ಈ ಸಮಾಜದಲ್ಲಿ ಬದುಕಲು ಹಣ, ಆಸ್ತಿ, ಅಂತಸ್ತು ಎಲ್ಲದಕ್ಕೂ ಮೀರಿದ ಶಕ್ತಿ ಏನೋ ಒಂದು ನಮ್ಮಲ್ಲೇ ಇರುತ್ತೆ. ಅದು ಏನು ಅಂತ ನಮ್ಮ ಹುಡುಗಿನೇ ಹೇಳಲಿಕ್ಕೆ ಬರ್ತಾಳೆ. ಯಾರವಳು ಅಂತ ನೀವೇ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಪ್ಪ ಅಪ್ಪ, ಏ ವಸಿ ನಿಂತ್ಕೋ, ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರ್ಲಿ, ತಗೋ. ಲೇ ಏನೇ ನಿಂದು? ಅಪ್ಪ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಹೋಗು ಹುಷಾರಮ್ಮ, ಹೋಗ್ಬಾ. ಯಾಕೆ ಬರ್ಲಿಲ್ಲ? ಲವ್ ಮಚ್ಚ, ಇವಳೆ ಕಣೋ ಬೇಜಾನ್ ಬಿಲ್ಡಪ್ ಕೊಡ್ತಾ ಇರೋದು. ಲವ್ ಮಚ್ಚ, ಅವಳು ಬಿಲ್ಡಪ್ ಕೊಟ್ರೇನೋ ಬಿಟ್ರೇನೋ ನಮ್ ಕೆಲ್ಸ ನಾವ್ ಮಾಡೋಣ. ಲವ್ ಹೌದಾ? ಏಯ್ ಬಾಯ್ಲೆ. ಓಯ್ ಏನೋ ನಮ್ಮ ಹುಡ್ಗಿನ ಹೆಂಗ್ ಕರೀತಾ ಇದ್ಯಾ? ಹೇಳಿ ಅಣ್ಣ. ಮಚ್ಚ ಅಣ್ಣ ಅನ್ಬಿಟ್ಲು. ನೋಡ್ದ ಮಚ್ಚ, ಅವಳ ಕಣ್ಣಿಗೆ ಅವನ ಅಣ್ಣ ತರ ಕಾಣಿಸ್ತವನೆ. ಅದಕ್ಕೆ ಹೇಳೋದು ಇದ್ರೆ ನಂತರ ಸ್ಮಾರ್ಟ್ ಆಗಿರ್ಬೇಕು ಅಂತ. ಅಣ್ಣ ಅದೇನಂತ ನೀವಾದ್ರೂ ಕೇಳ್ಬಿಟ್ಟು ಹೇಳಿ ಅಣ್ಣ. ಏನೇ ಬಿತ್ರೆ, ಕಾಲೇಜಲ್ಲಿ ನಿಂದೆ ಅವಂತೆ. ಏನ್ರಪ್ಪ, ಒಂದು ಹುಡುಗಿ ರಸ್ತೆಯಲ್ಲಿ ಹೋಗ್ತಿದ್ರೆ ಈ ರೀತಿ ಚುಡಾಯಿಸದ, ಈ ರೀತಿ ರೇಗ್ಸದ? ನಿಮ್ಮಪ್ಪ ನಿಮ್ಮಮ್ಮ ಇದೇನ ಸಂಸ್ಕೃತಿನ ಕಲ್ಸ್ಕೊಟ್ಟಿದ್ದು? ಲವ್ ವಾಗ, ಲವ್ ವಾಗ. ದೇವ್ರೇ ಕಾಪಾಡಪ್ಪ. ಇವತ್ತು ಟೈಮ್ ಆಗಿದೆ, ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೋಬೇಕಪ್ಪ. ಪ್ರಾಕ್ಟೀಸ್ ಮಾಡ್ಕೊಳಮ್ಮ. ರಚನಾ ಸರ್. ಬಾಯ್ಲಿ. ರಚನಾ, ನಿನ್ನೆ ಅಪ್ಪ ಫೋನ್ ಮಾಡಿದ್ರು. ನಿನ್ನೆ ಕ್ಲಾಸ್ ಮುಗಿಸಿ ಹೋಗುವಾಗ ಯಾವುದೋ ಪೋಲಿ ಹುಡುಗರು ನಿನ್ನ ರೇಗಿಸಿದ್ರಂತೆ, ನಿಜನಾ? ಹೌದು ಸರ್. ಏನೋ ಬೇವರ್ಸಿ ನನ್ನ ಮಗನೇ, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಆ ಹುಡುಗಿಂದೆ ಆ ಫೋಟೋ ತಗೊಂಡೆ, ಈ ಹುಡುಗಿಂದೆ ಈ ಫೋಟೋ ತಗೊಂಡೆ. ಎಳ್ನೀರ್ ಸೈಜಲ್ಲಿ ಇದ್ಯಾ? ಮಚ್ಚು ತಂದು ಕೊಚ್ಚಾಕ್ಬಿಡ್ತೀನಿ. ನಿನ್ ವಿಡಿಯೋ ಎಲ್ಲ ನಾನು ಮಾಡಿದ್ದೀನಿ. ಪೊಲೀಸರು ನಿನ್ನ ಚಚ್ಚಾಕ್ಬಿಡ್ತಾರೆ. ಮಗಳೇ, ನೀನು ಹೀಗೆ ಹೇಳ್ತಾ ಕೂತಿದ್ರೆ ಹೆಂಗೆ? ಈ ಸಮಾಜದಲ್ಲಿ ಬದುಕಕ್ಕಾಗುತ್ತಾ? ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಹೆಸರು ಮಾಡಬೇಕು. ಅಪ್ಪ ಇವಳು ಅವತ್ತು ಸಿಕ್ಕಾಕಣ್ಲೇ.
ಏನೇ ಅವತ್ತು ಊರವ್ರ ಹೆಣ್ಮಕ್ಳನ್ನ ಕಾಪಾಡಕ್ಕೆ ನಿಮ್ಮಪ್ಪ ಬಂದ, ಇವತ್ತು ನಿನ್ನನ್ನು ಕಾಪಾಡಕ್ಕೆ ಯಾರಪ್ಪ ಬರ್ತಾರೆ? ನೋಡಿ, ಇವತ್ತು ನನ್ನ ತಂದೆನ ಕಳ್ಕೊಂಡು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವು. ನೋಡೆ, ನಿಮ್ಮಪ್ಪನ ಸಾವುಗೆ ನಿಮ್ಮಪ್ಪನ ಒಳ್ಳೆತನನೇ ಕಾರಣ. ಅವತ್ತು ನಿಮ್ಮಪ್ಪ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಿದ್ದಿದ್ರೆ ಇವತ್ತು ನಿಮ್ಮಪ್ಪ ನಿನ್ನ ಜೊತೆ ಇರ್ತಿದ್ದ. ಅವನಿಲ್ಲಾಂದ್ರೆ ಏನು, ನಾನಿದ್ದೀನಲ್ಲ, ನಿನ್ನ ರಾಣಿ ಥರ ನೋಡ್ಕೊತೀನಿ. ಹತ್ತು ಗಾಡಿ. ನಿಂತ್ಕೊಳ್ಳೆ. ನಿಂತ್ಕೋ. ಅಮ್ಮ! ಒಂದು ಹೆಣ್ಣು 10 ಗಂಡಿಗೆ ಸಮ. ಆ ಸಮಯದಲ್ಲೇ ನಿಮ್ಮಲ್ಲಿರೋ ರಾಕ್ಷಸರನ್ನ ಹೊರಗೆ ತರಬೇಕು. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನನ್ನಿಂದ ಹಾಗೆ ಆಗುತ್ತೆ ಅಂತ ನಿಮ್ಮನ್ನ ನೀವು ಯಾವತ್ತು ನಂಬ್ತೀರೋ ಆ ದಿನ, ಆ ಕ್ಷಣ, ಆ ಸ್ಥಳದಲ್ಲೇ ನಿಮ್ಮದೇ ಗೆಲುವು ನಿಮ್ಮಲ್ಲೇ ಇರುತ್ತೆ. ಇಷ್ಟೇ ರೀ. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲ ಹೆಣ್ಮಕ್ಳು ಹೆಮ್ಮಾರಿ ಆದ್ರೆ ಏನಾಗುತ್ತೆ ಅಂತ ಈ ಸಮಾಜಕ್ಕೆ ಗೊತ್ತಾಗಬೇಕು. ನಿಮ್ಮೊಳಗಿರೋ ಆ ಒಂದು ಶಕ್ತಿನ ಹೇಗೆ ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು ಅಂತ ನಿಮಗೆ ಗೊತ್ತಾಯ್ತಲ್ಲ. ಈ ಸಮಾಜದಲ್ಲಿ ಹೆಣ್ಣಾಗಿ ಹುಟ್ಟಿ ಅದೆಷ್ಟೋ ಕಷ್ಟಗಳನ್ನು ಎದುರಿಸ್ತಿರೋ ನನ್ನ ಅಕ್ಕ ತಂಗಿಯರಿಗೆ ಈ ಕತೆ ಸಮರ್ಪಣೆ.